ನಾಳೆ ರಾಜ್ಯದಲ್ಲಿ ಮೊದಲ ಹಂತದ ಮತದಾನ ಹಿನ್ನೆಲೆಯಲ್ಲಿ ದೇವನಹಳ್ಳಿಯ ವಿಜಯಪುರದಲ್ಲಿ ಚುನಾವಣಾ ಸಿಬ್ಬಂದಿ ಪರದಾಡ್ತಾ ಇದ್ದಾರೆ. ಇದು ನಾಳೆ ಮೊದಲ ಹಂತದ ಚುನಾವಣೆ ಇದೆ. ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆ ನಾಳೆ ನಡೆಯುತ್ತೆ. ಮತದಾನ ಕೂಡ ನಡೆಯುತ್ತೆ. ಮತದಾನದ ಸಂದರ್ಭದಲ್ಲಿ ಅಲ್ಲಿಗೆ ತೆರಳೋದಕ್ಕೆ ಅಂತ ಹೇಳಿ ಮತಗಟ್ಟೆಗಳಿಗೆ ಬಂದಿದ್ರು ಸಿಬ್ಬಂದಿ. ಆದರೆ ಶಾಲೆಯ ಬೀಗ ಓಪನ್ ಆಗಿರಲಿಲ್ಲ. ಈ ಕಾರಣಕ್ಕಾಗಿ ರಸ್ತೆಯಲ್ಲೇ ಕಾಲ ಕಳೆದ್ರು ಚುನಾವಣಾ ಸಿಬ್ಬಂದಿ. ಶಾಲೆಯ ಆವರಣದಲ್ಲೇ ಇವಿಎಂ ಅನ್ನ ಹಿಡಿದು ಕಾದು ಕುಳಿತಿದ್ರು ಸಿಬ್ಬಂದಿ. ಮತಗಟ್ಟೆ ಸಂಖ್ಯೆ 101, 102, 105ರ ಬಳಿಯಲ್ಲಿ ಸಿಬ್ಬಂದಿ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ನಾಳೆ ಮತದಾನಕ್ಕೆ ಸಿದ್ಧತೆ ಮಾಡಿಕೊಳ್ಳೋದಕ್ಕೆ ಅಂತ ಹೇಳಿ ಸಿಬ್ಬಂದಿ ಆಗಮಿಸಿದ್ರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ವಿಜಯಪುರ ಸುಮಾರು ಗಂಟೆಗಳ ಬಳಿಕ ಶಾಲೆಗೆ ಆಗಮಿಸಿ ಬೀಗ ತೆಗೆದರು ಸಿಬ್ಬಂದಿ. ಇದು ಚುನಾವಣಾ ಕರ್ತವ್ಯವನ್ನು ನಿರ್ವಹಿಸುವುದಕ್ಕೆ, ಜೊತೆಗೆ ಇವಿಎಂ ಮಷೀನ್ ಅನ್ನ ಇಡೋದಕ್ಕೆ, ವಿವಿಪ್ಯಾಟ್ ಮಷೀನ್ಗಳನ್ನ ಇಟ್ಟು ಯಾವ್ಯಾವ ಬೂತ್ ಅವರಿಗೆ ಸಿಕ್ಕಿದೆ, ಯಾವ್ಯಾವ ಮತಗಟ್ಟೆಗಳಲ್ಲಿ ಏನೇನೋ ಸಿದ್ಧತೆಗಳನ್ನು ಮಾಡ್ಕೋಬೇಕಿತ್ತು, ಆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳೋದಕ್ಕೆ ಅಂತ ಹೇಳಿ ಚುನಾವಣಾ ಸಿಬ್ಬಂದಿ ಬಂದಿದ್ರು. ಆದರೆ ಆ ಶಾಲೆಯ ಬೀಗ ಓಪನ್ ಆಗಿರಲಿಲ್ಲ. ಈ ಕಾರಣಕ್ಕಾಗಿ ಗಂಟೆಗಟ್ಟಲೆ ರಸ್ತೆಯಲ್ಲೇ ಕಾದು ಕುಳಿತು ಸುಸ್ತಾದರು ಚುನಾವಣಾ ಸಿಬ್ಬಂದಿ. ಅವರು ಬೇಗ ಹೋಗಬೇಕಿರುತ್ತೆ. ಒಳಗಡೆ ಹೋಗಿ ಏನೇನಿದೆ ಏನಿಲ್ಲ ಅಂತ ಹೇಳಿ ಚೆಕ್ ಮಾಡ್ಕೋಬೇಕು. ಜೊತೆಗೆ ಕೊಟ್ಟಿರುವಂತಹ ಇವಿಎಂ, ವಿವಿಪ್ಯಾಟ್ ಇವನ್ನೆಲ್ಲ ಕೂಡ ಸಿದ್ಧತೆ ಮಾಡಬೇಕು. ಚುನಾವಣೆ ಮತದಾನಕ್ಕೆ ಏನೇನು ಬೇಕೋ ಎಲ್ಲವೂ ಕೂಡ ಸಿದ್ಧತೆ ಮಾಡ್ಕೊಳ್ಬೇಕಿತ್ತು. ಆದರೆ ಬೀಗ ತೆಗೆಯದಿರೋ ಕಾರಣಕ್ಕಾಗಿ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಪ್ರತಿನಿಧಿ ನವೀನ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನವೀನ್, ವಿಚಾರವನ್ನು ನೋಡ್ತಾ ಇದ್ವಿ. ಗಂಟೆಗಳ ಕಾಲ ಹೊರಗಡೆ ಕಾಯ್ತಾ ಇದ್ರು, ಪರದಾಡ್ತಾ ಇದ್ರು ಚುನಾವಣಾ ಸಿಬ್ಬಂದಿ ಅಂತ. ಮೊದಲೇ ಗೊತ್ತಿರಲಿಲ್ವಾ ಶಾಲೆಯವರಿಗೆ ಚುನಾವಣಾ ಸಿಬ್ಬಂದಿ ಇಲ್ಲಿಗೆ ಬರ್ತಾರೆ, ಚುನಾವಣಾ ಕರ್ತವ್ಯಕ್ಕೆ ನಮ್ಮ ಶಾಲೆನ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅಂತ? ಯಾಕೆ ನಿರ್ಲಕ್ಷ್ಯ ಅಂತಿದೆ ನವೀನ್? ಖಂಡಿತ ಆನಂದ್, ಏನೊಂದು ನಾಳೆ ನಡೆಯತಕ್ಕಂಥ ಮತದಾನಕ್ಕಾಗಿ ಏನು ಹಿಂದೆ ಸಹ ಚುನಾವಣಾ ಅಧಿಕಾರಿಗಳು ಸಹ ಭೇಟಿ ನೀಡಿ ಆ ಕೊಠಡಿಗಳನ್ನು ಸಹ ಪರಿಶೀಲನೆ ನಡೆಸಿದ್ರು. ಜೊತೆಗೆ ಏನು ಆ ಶಾಲೆಯ ಒಂದು ಚುನಾವಣೆಯ ಮತದಾನ ನಡೆಯುತ್ತೆ ಆ ಕೇಂದ್ರದಲ್ಲಿ ಆ ಮತಗಟ್ಟೆ ಸಂಖ್ಯೆಯನ್ನು ಸಹ ಅವರು ನಮೂದನೆ ಮಾಡಿ ಬಂದಿದ್ರು. ಆದ್ರೆ ಇಲ್ಲೊಂದ್ ಕಡೆ ಚುನಾವಣಾ ಸಿಬ್ಬಂದಿ ಬರ್ತಾರೆ ಅಂದ್ರೂ ಸಹ ಅವ್ರು ಬಂದಾಗ ನೋಡ್ಕೊಳ್ಳೋಣ ಅಂತಕ್ಕಂಥ ತಾರತಮ್ಯ ಹಿನ್ನೆಲೆಯಲ್ಲಿ ಆ ಶಾಲೆಯ ಶಾಲೆಯ ಸಿಬ್ಬಂದಿ ನಿರ್ಲಕ್ಷ್ಯ ವಹಿಸುವಂತ ಪರಿಣಾಮವಾಗಿ ಏನು ಒಂದು ಗಂಟೆಗಳ ಕಾಲ ಚುನಾವಣಾ ಸಿಬ್ಬಂದಿ ಏನು ಇವಿಎಂ ಮತ್ತು ವಿವಿಪ್ಯಾಟ್ ತೆಗೆದುಕೊಂಡು ಹೋಗಿ ಅಲ್ಲೇ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ಮತ್ತು ಏನು ಇವಿಎಂ ಮತ್ತು ವಿವಿಪ್ಯಾಟ್ ಗಳನ್ನ ರಸ್ತೆಯಲ್ಲಿ ಇಟ್ಕೊಂಡು ಪರದಾಡ್ತಾ ಇದ್ರು. ಏನು 1 ಗಂಟೆಗಳ ಕಾಲ ಚುನಾವಣಾ ಸಿಬ್ಬಂದಿ ಸ್ಥಳಕ್ಕೆ ಬಂದಿದ್ವಿ, ಬೀಗ ತೆಗೆದುಕೊಂಡು ಬನ್ನಿ ಅಂದ್ರೂ ಸಹ 1 ಗಂಟೆಗಳ ಕಾಲ ಬರದೇ ನಿರ್ಲಕ್ಷ್ಯ ವಹಿಸಿದ ಪರಿಣಾಮ ಚುನಾವಣಾ ಸಿಬ್ಬಂದಿ ಸಾಕಷ್ಟು ಪರದಾಡು ಮತ್ತು ಮತಯಂತ್ರಗಳನ್ನ ರಸ್ತೆಯಲ್ಲಿ ಇಟ್ಕೊಂಡು ಚುನಾವಣಾ ಸಿಬ್ಬಂದಿ ನಿಂತಿದ್ದಂತ ನಿಟ್ಟಿನಲ್ಲಿ ಆ ಸಾರ್ವಜನಿಕರು ಸಹ ಆಕ್ರೋಶ ವ್ಯಕ್ತಪಡಿಸಿದ್ರು. ಶಾಲೆಯ ಸಿಬ್ಬಂದಿ ವಿರುದ್ಧ ಸೂಕ್ಷ್ಮ ಕ್ರಮ ತಗೊಳ್ಳುವಂತಹ ಸಹ ಈಗ ಶಾಲೆ ಸಾರ್ವಜನಿಕರು ಸಹ ಆಗ್ರಹ ಮಾಡಿರ್ತಕ್ಕಂಥದ್ದು. ಆನಂದ್, ಧನ್ಯವಾದ ನವೀನ್ ಮಾಹಿತಿಗಾಗಿ.